ಹಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ಮಾರ್ಕೆಟ್ನಿಂದ ಶುಂಠಿ ತಂದಿರ್ತೀವಿ, ಅದರಲ್ಲಂತೂ ಎಷ್ಟೊಂದು ಮಣ್ಣು ಹತ್ತಿರುತ್ತೆ ಅಲ್ವಾ. ಬೇಕಂದಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಕುತ್ಕೊಳ್ಳೋದಕ್ಕೆ ಎಷ್ಟೊಂದು ಟೈಮ್ ಆಗಿಬಿಡುತ್ತೆ ಅಲ್ವಾ. ಹಾಗಾಗಿ ನೀವು ಮಾರ್ಕೆಟಿಂದ ತಂದ ತಕ್ಷಣವೇ ಇದನ್ನು ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡು ಇಟ್ಕೋಬೇಕು. ನೋಡಿ, ಅದಕ್ಕೋಸ್ಕರ ಒಂದು ಬೌಲ್ನಲ್ಲಿ ಶುಂಠಿಯನ್ನು ಇಟ್ಬಿಟ್ಟು ಅದಕ್ಕೆ ಬಿಸಿಯಾಗಿರುವಂತಹ ನೀರನ್ನು ಹಾಕಬೇಕು. ನಂತರ ಹೀಗೆ 5ರಿಂದ 10 ನಿಮಿಷ ಬಿಟ್ಟುಬಿಡಿ. ನೀರಿನಲ್ಲಿ ಅದು ಸ್ವಲ್ಪ ಇರೋದ್ರಿಂದ ಅದರಲ್ಲಿ ಹತ್ತಿಕೊಂಡಿರುವಂತಹ ಮಣ್ಣನ್ನು ಕ್ಲೀನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಈಗ ಇದನ್ನು ನೀವು ಕೈನಿಂದ ನೋಡಿ ಈ ರೀತಿ ತಿಕ್ಕುತ್ತಾ ಹೋದರೆ ಅದರ ಮೇಲೆ ಹತ್ತಿರುವ ಮಣ್ಣು ಬಿಟ್ಕೊಳ್ಳುತ್ತೆ. ನೋಡಿ, ಎಷ್ಟು ಸಾಧ್ಯವೋ ಅಷ್ಟು ಕೈನಿಂದ ತಿಕ್ಕಿ ಆದ ನಂತರ ಇನ್ನೂ ಪೂರ್ತಿಯಾಗಿ ಇದರಲ್ಲಿರುವ ಮಣ್ಣು ಹೋಗಿಲ್ಲ. ಅದಕ್ಕೆ ಏನು ಮಾಡಬೇಕು ಗೊತ್ತಾ, ಒಂದು ಬ್ರಷನ್ನು ತಗೊಂಡ್ಬಿಟ್ಟು ನೋಡಿ ಶುಂಠಿ ಮೇಲೆ ಈ ಥರ ಉಜ್ಜುತ್ತಾ ಹೋಗಬೇಕು. ಇದರಿಂದ ಸಂದಿಯಲ್ಲಿ ಉಳಿದಿರುವಂತಹ ಮಣ್ಣು ಪೂರ್ತಿಯಾಗಿ ಬಿಟ್ಕೊಂಡು ಹೋಗುತ್ತೆ. ಈಗ ಈ ನೀರು ತುಂಬಾ ಗಲೀಜಾಗಿದೆ, ಇದನ್ನು ಚೇಂಜ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ನಿಮಗೆ ಈಗ ವ್ಯತ್ಯಾಸ ಗೊತ್ತಾಗ್ತಾ ಇದೆ ಅಲ್ವಾ. ಮೊದಲಿಗೆ ಈ ಶುಂಠಿ ಹೇಗಿತ್ತು, ಈಗ ಹೇಗಾಯಿತು ಅಂತ. ಇದರಲ್ಲಿರುವ ಮಣ್ಣೇನೋ ಆಲ್ಮೋಸ್ಟ್ ಹೋಯಿತು, ಆದರೆ ಕೆಲವೊಂದು ಸಲ ಒಂದು ಸೈಡ್ನಲ್ಲಿ ಅಷ್ಟೊಂದಾಗಿ ಸರಿ ಇರೋದಿಲ್ಲ, ಕೆಟ್ಟ ಹಾಗೆ ಆಗಿರುತ್ತೆ ಅಲ್ವಾ. ಹಾಗಿದ್ದಾಗ ನೀವು ಆ ಭಾಗವನ್ನು ಚಾಕುವಿನಿಂದ ಕಟ್ ಮಾಡಿ ತೆಗೆದು ಬಿಡಬೇಕು. ಇಲ್ಲ ಅಂದರೆ ಪೂರ್ತಿ ಶುಂಠಿ ಹಾಳಾಗುವ ಚಾನ್ಸಸ್ ಇರುತ್ತೆ. ಹಾಗೆಯೇ ಕೆಲವರು ಇದರ ಮೇಲಿನ ಸಿಪ್ಪೆ ಸಮೇತ ಶುಂಠಿಯನ್ನು ಉಪಯೋಗಿಸ್ತಾರೆ, ಕೆಲವರು ಸಿಪ್ಪೆಯನ್ನು ತೆಗೆಯುತ್ತಾರೆ. ನೀವು ಸಿಪ್ಪೆ ತೆಗೆದು ಉಪಯೋಗಿಸೋದಾದರೆ ಅದನ್ನು ಕೂಡ ಈಗೇನೆ ಮಾಡಿ ಇಟ್ಕೊಂಡ್ಬಿಡಬಹುದು. ಇಷ್ಟು ಮಾಡಿ ಒಮ್ಮೆ ಒಳ್ಳೆ ನೀರಿನಿಂದ ತೊಳೆದು ಸ್ವಲ್ಪ ಅದನ್ನು ಆರೋದಕ್ಕೆ ಬಿಟ್ಟು ನಂತರ ಒಂದು ಡಬ್ಬಿಯಲ್ಲಿ ಇಟ್ಕೊಂಡ್ಬಿಟ್ರೆ ನೀವು ಪ್ರತಿದಿನ ಅಡುಗೆ ಮಾಡೋವಾಗ ಈಸಿಯಾಗಿ ಶುಂಠಿಯನ್ನು ಬಳಸಬಹುದು. ಆ ಹೊತ್ತಿನಲ್ಲಿ ಕ್ಲೀನ್ ಮಾಡುವ ಅವಶ್ಯಕತೆ ಬರೋದಿಲ್ಲ. ನೋಡಿ, ಹೀಗೆ ಇಟ್ಕೊಂಡ್ಬಿಟ್ರೆ ಪ್ರತಿದಿನ ಟೀ ಮಾಡೋವಾಗ ಅಥವಾ ಸಾರು ಪಲ್ಯಗಳಿಗೆ ಹಾಕುವಾಗ ಡೈರೆಕ್ಟಾಗಿ ಉಪಯೋಗಿಸಬಹುದು. ನೀವು ಈ ಸಲ ಮಾರ್ಕೆಟ್ನಿಂದ ಶುಂಠಿ ತಂದಾಗ ಈ ರೀತಿ ಅದನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಡಿ. ಇನ್ನು ಪ್ರತಿದಿನ ಎಲ್ಲರೂ ಚಪಾತಿ ರೊಟ್ಟಿ ಮಾಡ್ತಾನೆ ಇರ್ತೀವಿ ಅಲ್ವಾ. ಅದಕ್ಕೋಸ್ಕರ ಚಪಾತಿ ಮಣೆ ಲಟ್ಟಣಿಗೆ ಬೇಕೇ ಬೇಕಾಗತ್ತೆ. ಪ್ರತಿದಿನ ಮಾಡಿದ ನಂತರ ಇದನ್ನು ಹಾಗೇ ತೊಳೆದು ಇಟ್ಬಿಟ್ಟಿರ್ತೀವಿ. ಅಥವಾ ಕೆಲವೊಂದು ಸಲ ಗಡಿಬಿಡಿ ಇದ್ದಾಗ ಪೂರ್ತಿಯಾಗಿ ತೊಳೆಯೋದು ಇಲ್ಲ. ನೋಡಿ, ಹೀಗೆ ಹಿಟ್ಟು ಅದಕ್ಕೆ ಹತ್ತಿಬಿಟ್ಟಿರುತ್ತಲ್ವ, ಅದು ಸರಿಯಾಗಿ ಕ್ಲೀನ್ ಆಗಲಿಲ್ಲ ಅಂದರೆ ಇದ್ರ ಮೇಲೆ ಇರುವೆ ಅಥವಾ ಜಿರಳೆ ಇದೆಲ್ಲ ಬರೋ ಚಾನ್ಸಸ್ ಇರುತ್ತಲ್ವ. ಆನಂತರ ಈ ಮಣೆಯನ್ನು ಮತ್ತೆ ಉಪಯೋಗಿಸೋದಕ್ಕೆ ಸರಿ ಇರೋದಿಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ಒಂದು ಈಸಿಯಾಗಿರುವಂತಹ ಟಿಪ್ಸ್ ತೋರಿಸ್ತಾ ಇದ್ದೀನಿ. ಇದರಿಂದ ಚಪಾತಿ ಮಣೆ ಹಾಗೂ ಲಟ್ಟಣಿಗೆ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೋಡಿ, ಸಿಂಕ್ನಲ್ಲಿ ಇಟ್ಕೊಂಡ್ಬಿಟ್ಟು ಇದರ ಮೇಲೆ ಸ್ವಲ್ಪ ಬಿಸಿಯಾಗಿರುವಂತಹ ನೀರನ್ನು ಹಾಕಬೇಕು. ಆಮೇಲೆ 1 ಚಮಚ ಉಪ್ಪನ್ನು ಇದರ ಮೇಲೆ ನೀವು ಹಾಕಬೇಕಾಗತ್ತೆ. ಕಲ್ಲುಪ್ಪು ಇದ್ದರೆ ತುಂಬಾ ಒಳ್ಳೆಯದು. ಇರಲಿಲ್ಲ ಅಂದರೆ ಸಣ್ಣ ಉಪ್ಪನ್ನು ಕೂಡ ಬಳಸಬಹುದು. ನೋಡಿ, ಉಪ್ಪನ್ನು ಹಾಕಿದ ನಂತರ ಕೇವಲ ಕೈನಿಂದ ಈ ರೀತಿ ಲಟ್ಟಣಿಗೆಯನ್ನು ಉಜ್ಜುತ್ತಾ ಹೋಗಿ. ಅದೇ ರೀತಿ ಮಣೆಯ ಮೇಲೂ ಕೂಡ ಕೈಯಿಂದ ಮಾತ್ರ ಉಜ್ಜುತ್ತಾ ಹೋಗಿ. ಯಾವುದೇ ಸ್ಕ್ರಬ್ಬರ್ ಕೂಡ ಬಳಸೋ ಅವಶ್ಯಕತೆ ಬರೋದಿಲ್ಲ. ನೋಡಿ, ಉಪ್ಪನ್ನು ಬಳಸೋದ್ರಿಂದ ಇದರ ಮೇಲೆ ಯಾವುದೇ ರೀತಿಯ ಹುಳ ಅಥವಾ ಕೀಟಾಣುಗಳು ಇದ್ದರೂ ಕೂಡ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಕೈನಿಂದ ಈ ರೀತಿ ತಿಕ್ಕಿ ಆದ ನಂತರ ಇದರ ಮೇಲೆ ಮತ್ತೆ ಬಿಸಿಯಾಗಿರುವ ನೀರನ್ನು ಹಾಕಬೇಕು. ಇದನ್ನು ಪೂರ್ತಿ ಬಿಸಿ ನೀರಿನಿಂದನೇ ತೊಳೆಯೋದು ಒಳ್ಳೆಯದು. ನೋಡಿ, ಉಪ್ಪನ್ನು ತಿಕ್ಕಿದ್ವಿ ಅಲ್ವಾ, ಆ ಉಪ್ಪು ಪೂರ್ತಿಯಾಗಿ ಹೋಗೋ ಥರ ನೀವು ನೀರನ್ನು ಹಾಕಬೇಕಾಗತ್ತೆ. ನೋಡಿ, ಪೂರ್ತಿ ನೀರಿನಿಂದ ತೊಳೆದ ನಂತರ ಮಣೆ ಎಷ್ಟು ಕ್ಲೀನಾಗಿ ಕಾಣ್ತಾ ಇದೆ ಅಲ್ವಾ. ಹಾಗೆಯೇ ಲಟ್ಟಣಿಗೆ ಕೂಡ ಇದರ ಡಿಫ್ರೆನ್ಸ್ ನಿಮಗೆ ಖಂಡಿತ ತಿಳಿತಾ ಇದೆ ಅಂದ್ಕೋತೀನಿ. ಈಗ ಇದನ್ನು ನೀವು ಒಂದು ಒಳ್ಳೆಯ ಬಟ್ಟೆ ಅಥವಾ ಟಿಶ್ಯೂ ಪೇಪರ್ನಿಂದ ನೀರಿನ ಹಸಿ ಹೋಗೋ ಹಾಗೆ ಒರೆಸ್ಕೋಬೇಕು.
ಹೀಗೆ ಒರೆಸ್ಕೊಂಡಾದ ನಂತರ ನೋಡಿ ಗ್ಯಾಸನ್ನು ಹಚ್ಚಿಬಿಟ್ಟು ಈ ಲಟ್ಟಣಿಗೆನ 1-2 ನಿಮಿಷ ಬಿಸಿಗೆ ನೀವು ಹಿಡಿಬೇಕಾಗತ್ತೆ. ಹೆಚ್ಚು ಹೊತ್ತಲ್ಲ, ಕೇವಲ 1-2 ಸೆಕೆಂಡು. ನೋಡಿ ನಾನು ಎಷ್ಟು ಬೇಗ ಇದನ್ನು ಮೂವ್ ಮಾಡ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಇದರ ಮೇಲೆ ಉಳಿದಿರುವ ಹಿಟ್ಟಿನ ಯಾವುದೇ ಅಂಶ ಇರೋದಿಲ್ಲ. ಹಾಗೆಯೇ ಫಂಗಸ್ ಫಾರ್ಮೇಷನ್ ಕೂಡ ಆಗೋ ಚಾನ್ಸಸ್ ಇರೋದಿಲ್ಲ. ನೋಡಿ ಇದೇ ತರಹ ಲಟ್ಟಣಿಗೆ ಹೇಗೆ ಮಾಡಿದ್ವಿ ಅಲ್ವಾ, ಹಾಗೆಯೇ ಮಣೆಯನ್ನು ಕೂಡ 1-2 ಸೆಕೆಂಡ್ಗಳವರೆಗೆ ಬಿಸಿಗೆ ಹಿಡಿಬೇಕು. ನೋಡಿ ಈಗ ಲಟ್ಟಣಿಗೆ ಹಾಗೆಯೇ ಮಣೆ ಪೂರ್ತಿ ಹೊಸದರಂತೆ ಕಾಣ್ತಾ ಇದೆ ಅಲ್ವಾ. ಹೀಗೆ ನೀವು ವಾರಕ್ಕೆ 1 ಸಲ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಿಮ್ಮ ಮನೆಯಲ್ಲೂ ಯಾವುದಾದ್ರೂ ಈ ರೀತಿಯಾದ ಕ್ಯಾನ್ ಇದ್ದೇ ಇರುತ್ತೆ ಅಲ್ವಾ, ಎಣ್ಣೆದೋ ಅಥವಾ ಇನ್ಯಾವುದಾದ್ರದ್ದು ಕ್ಯಾನ್ ಇರುತ್ತೆ ನೋಡಿ. ಅವುಗಳನ್ನು ಏನು ಮಾಡ್ತೀರಾ, ಸಾಮಾನ್ಯವಾಗಿ ಬಿಸಾಕ್ಬಿಡ್ತೀವಿ ಅಥವಾ ಗುಜ್ರಿ ತಗೊಂಡೋಗೋ ಅವರಿಗೆ ಕೊಟ್ಬಿಡ್ತೀವಿ ಅಲ್ವಾ. ಆದರೆ ನಾನಿವತ್ತು ನಿಮಗೆ ಒಳ್ಳೆ ಐಡಿಯಾ ತೋರಿಸ್ತಾ ಇದ್ದೀನಿ. ಮಿಸ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಇಂಥದ್ದೇ ಕ್ಯಾನ್ ಆಗಬೇಕು ಅಂತೇನಿಲ್ಲ, ಯಾವುದೇ ಶೇಪ್ನಲ್ಲಿರುವಂತಹ ಕ್ಯಾನ್ಗಳನ್ನು ಕೂಡ ನೀವಿಲ್ಲಿ ಬಳಸಬಹುದು. ನೋಡಿ ಮೊದಲಿಗೆ ಒಂದು ಬ್ಲ್ಯಾಕ್ ಮಾರ್ಕರ್ ತೊಗೊಂಡ್ಬಿಟ್ಟು ಕ್ಯಾನ್ನ ಮೇಲೆ ಈ ರೀತಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಅರ್ಧ ಭಾಗದಿಂದ ಸ್ಟಾರ್ಟ್ ಮಾಡಿಕೊಂಡು ನೋಡಿ ಕ್ಯಾನ್ನ ಹ್ಯಾಂಡಲ್ ಇತ್ತಲ್ವ, ಅದರ ಪಕ್ಕದಲ್ಲಿ ನೀವು ಹ್ಯಾಂಡಲ್ನ ಶೇಪ್ನಲ್ಲೇ ಡಿಸೈನ್ ಮಾಡ್ಕೋಬೇಕು. ಇನ್ನು ಉಳಿದ ಹಾಗೆ ಅರ್ಧಕ್ಕೆ ಭಾಗಕ್ಕೆ ಕರೆಕ್ಟಾಗಿ ಬರೋ ಹಾಗೆ ಒಂದು ಲೈನ್ನ ಹಾಕ್ತಾ ಬನ್ನಿ. ಅದೇ ರೀತಿಯಾಗಿ ಇನ್ನೊಂದು ಭಾಗದಲ್ಲೂ ಸೇಮ್ ಪ್ಯಾಟ್ರನ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ತರಹ 4 ಭಾಗದಲ್ಲಿ ಈಗ ಮಾರ್ಕ್ ಆಗಿದೆ. 2 ಭಾಗದಲ್ಲಿ ಕರೆಕ್ಟಾಗಿ ಅರ್ಧ ಭಾಗಕ್ಕೆ, ಇನ್ನೆರಡು ಭಾಗದಲ್ಲಿ ಹ್ಯಾಂಡಲ್ನ ರೀತಿ ಮೇಲ್ ತನಕ ಮಾರ್ಕ್ ಮಾಡ್ಕೋಬೇಕು. ಈಗ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅದಕ್ಕೆ ಕರೆಕ್ಟಾಗಿ ಹೀಗೆ ಕಟ್ ಮಾಡ್ತಾ ಹೋಗಿ. ಕ್ರಾಫ್ಟ್ ಚಾಕು ಅಥವಾ ಮನೆಯಲ್ಲಿರುವಂತಹ ಚಾಕು ಕೂಡ ಬಳಸಬಹುದು. ಹೀಗೆ ಮಾರ್ಕ್ ಮಾಡ್ಕೊಂಡಿರೋದ್ರ ಮೇಲೆ ಸರಿಯಾಗಿ ಕಟ್ ಮಾಡ್ತಾ ಹೋಗಿ. ಫ್ರೆಂಡ್ಸ್, ನಮ್ಮ ಚಾನಲ್ನಲ್ಲಿ ಖಾಲಿಯಾಗಿರುವಂತಹ ಎಣ್ಣೆ ಕ್ಯಾನ್ಗಳನ್ನು ಯಾವ ರೀತಿ ಮತ್ತೆ ಬಳಸಬಹುದು ಅನ್ನೋದ್ರ ಬಗ್ಗೆ ತುಂಬಾ ವಿಡಿಯೋಗಳಿದೆ. ನೀವು ಯಾವುದನ್ನಾದರೂ ನೋಡಿರಲಿಲ್ಲ ಅಂದರೆ ಒಮ್ಮೆ ಬೆಸ್ಟ್ ಔಟ್ ಆಫ್ ವೇಸ್ಟ್ನ ಪ್ಲೇಲಿಸ್ಟ್ನ ಚೆಕ್ ಮಾಡಿ. ಅದಷ್ಟೇ ಅಲ್ಲ, ನಿಮಗೆ ತುಂಬಾ ಉಪಯೋಗವಾಗುವಂತಹ ಎಷ್ಟೊಂದು ಟಿಪ್ಸ್ಗಳ ವಿಡಿಯೋಗಳು ನಿಮಗೆ ಸಿಗುತ್ತೆ. ಚಾನಲ್ನ ರೆಗ್ಯುಲರ್ ಆಗಿ ನೋಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಪೂರ್ತಿಯಾಗಿ ಮಾರ್ಕ್ ಮಾಡ್ಕೊಂಡಿರೋ ರೀತಿ ಕಟ್ ಮಾಡಿದ ನಂತರ ಈ ಕ್ಯಾನ್ ಈ ತರಹ ಆಗುತ್ತೆ. ನಮಗೀಗ ಬೇಕಾಗಿರೋದು ಈ ಕೆಳಗಿನ ಭಾಗ ಮಾತ್ರ. ಇಷ್ಟಾದ ಮೇಲೆ ನೋಡಿ ಈ ಸೈಡ್ನಲ್ಲಿ ಮೇಲ್ವರೆಗೂ ಇದೆ ಅಲ್ಲ, ಆ ಭಾಗದಲ್ಲಿ ಮಧ್ಯಕ್ಕೆ ಕರೆಕ್ಟಾಗಿ ಮಾರ್ಕರ್ನಿಂದ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳಿ. ಇದೇ ತರಹ ಇನ್ನೊಂದು ಭಾಗದಲ್ಲೂ ಕೂಡ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡದೇನೂ ಕೂಡ ಕಟ್ ಮಾಡಬಹುದು, ಆದರೆ ಕರೆಕ್ಟಾಗಿ ಶೇಪ್ ಬರೋದಿಲ್ಲ. ಹಾಗಾಗಿ ನೀವು ಮಾರ್ಕ್ ಮಾಡಿಕೊಂಡ್ರೆ ಒಳ್ಳೆಯದು. ನೋಡಿ ಆನಂತರ ಹೀಗೆ ಮತ್ತೆ ಚಿಕ್ಕದಾದ ಚಾಕು ತಗೊಂಡ್ಬಿಟ್ಟು ಈ ಭಾಗವನ್ನು ಕಟ್ ಮಾಡಿ ತೆಗೀರಿ. ಇಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳುವಾಗ ಸ್ವಲ್ಪ ಹುಷಾರಾಗಿ ಮಾಡಿ, ಇಲ್ಲಾಂದರೆ ಪೂರ್ತಿ ಕ್ಯಾನೇ ಕಟ್ ಆಗಿಬಿಡಬಹುದು. ಹಾಗಾಗಿ ನೀವಿಲ್ಲಿ ಚಿಕ್ಕದಾದ ಕ್ರಾಫ್ಟ್ ಚಾಕು ಅಥವಾ ಬ್ಲೇಡ್ ಬಳಸಿ ಕಟ್ ಮಾಡೋದು ಒಳ್ಳೆಯದು. ನೋಡಿ ಎರಡೂ ಕಡೆ ಕಟ್ ಮಾಡ್ಕೊಂಡ ನಂತರ ಇದು ಕರೆಕ್ಟಾಗಿ ಹ್ಯಾಂಡಲ್ ರೀತಿ ಆಯಿತು. ಇದರಲ್ಲಿ ನೀವು ಆಲೂಗಡ್ಡೆ, ಈರುಳ್ಳಿ, ತರಕಾರಿ, ಟೊಮ್ಯಾಟೊ ಇಂಥವುಗಳನ್ನು ಹಾಕಿ ಇಡಬಹುದು. ನೋಡಿ ಸೇಮ್ ಬಾಸ್ಕೆಟ್ ಥರನೇ ಆಯ್ತಲ್ವ. ಕರೆಕ್ಟಾಗಿ ಹ್ಯಾಂಡಲ್ ಕೂಡ ಇದೆ. ಇದಕ್ಕೆ ಆರಾಮಾಗಿ 1-2 kgಯಷ್ಟು ವೇಟ್ ಇದು ತಡೆಯುತ್ತೆ. ನೋಡಿದ್ರಲ್ಲ, ವೇಸ್ಟ್ ಅಂತ ಬಿಸಾಕುವ ಒಂದು ಕ್ಯಾನ್ನಿಂದ ಫ್ರೂಟ್ ಬಾಸ್ಕೆಟ್ ಅಥವಾ ವೆಜಿಟೇಬಲ್ ಬಾಸ್ಕೆಟನ್ನು ಮನೆಯಲ್ಲೇ ನಾವು ಹೇಗೆ ತಯಾರು ಮಾಡ್ಕೋಬಹುದು ಅಂತ. ಮನೆ ಹೊರಗಡೆ ತರಕಾರಿ ಗಾಡಿ ಬಂದಾಗ
ಅದರಲ್ಲಿ ತರಕಾರಿಗಳನ್ನು ತಗೊಳಕ್ಕೆ ಹೋಗ್ತೀವಲ್ವ, ಆ ಟೈಮ್ನಲ್ಲಿ ಇದನ್ನು ಬಳಸಬಹುದು. ನೋಡಿ, ಇದರಲ್ಲಿ ಎಷ್ಟೊಂದು ವೆರೈಟಿಗಳನ್ನು ಹಾಕಿ ತರಬಹುದು. ಅದಲ್ಲದೆ ಮನೆಯಲ್ಲಿ ತರಕಾರಿಗಳನ್ನು ಇಡೋದಕ್ಕೆ ಪುಟ್ಟಿಗಳನ್ನು ತಂದು ಬಳಸ್ತೀವಲ್ವ, ಅದ್ರ ಬದಲಿಗೆ ಕೂಡ ಈ ತರಹ ಕ್ಯಾನನ್ನು ಬಳಸಬಹುದು. ಇನ್ನೊಂದು ಅಂದರೆ ಇದರಲ್ಲಿ ಹಣ್ಣುಗಳನ್ನು ಇಟ್ಬಿಟ್ಟು ಡೈನಿಂಗ್ ಟೇಬಲ್ ಮೇಲೆ ಕೂಡ ಇಟ್ಕೋಬಹುದು, ಅಥವಾ ಕಿಚನ್ ಕೌಂಟರ್ ಮೇಲೆ ಕೂಡ ನೋಡಿ ಈ ರೀತಿ ಇಡಬಹುದು. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಲ್ವಾ? ಹಾಗಿದ್ರೆ ಮರೀದೆ ಲೈಕ್ ಮಾಡಿ, ಹೇಗನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.